ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಏನಂತಂದ್ರೆ ಇದು ಟೆಕ್ನಿಕಲಿ ನಾಟ್ ಫೀಸಿಬಲ್ ಬಯೋಟೆಕ್ನಾಲಜಿಯನ್ನ ಎಒ ಮತ್ತು ಎಒ ಹುದ್ದೆಗಳ ಎಲಿಜಿಬಿಲಿಟಿಯಿಂದ ತೆಗಿಬೇಕು ಅನ್ನುವಂಥದ್ದು ನಮ್ಮ ಮೊದಲನೇ ಬೇಡಿಕೆ ಸರ್. ಎರಡನೇ ಬೇಡಿಕೆ ಏನಪ್ಪಾ ಅಂತಂದ್ರೆ, ಇವತ್ತು ರಾಜ್ಯದಲ್ಲಿ ಅನಧಿಕೃತವಾದ ಅಗ್ರಿಕಲ್ಚರ್ ಪ್ರೈವೇಟ್ ಕಾಲೇಜುಗಳು ತಲೆ ಎತ್ತಿದೆ. ಏನಪ್ಪಾ ಅನಧಿಕೃತ ಅಂತಂದ್ರೆ, ಒಂದು ಅಗ್ರಿಕಲ್ಚರ್ ಕಾಲೇಜು ಅಕ್ರಿಡೇಷನ್ ಆಗಬೇಕು ಅಂದ್ರೆ ICAR ಇಂದ ಮಾನ್ಯತೆ ಪಡೆದಿರಬೇಕು. ಬಟ್ ಇವತ್ತು ಕೆಲವೊಂದು ಕಾಲೇಜುಗಳು, ಫಾರ್ ಎಕ್ಸಾಂಪಲ್ ಐ ವುಡ್ ಲೈಕ್ ಟು ಟೇಕ್ ಎ ನೇಮ್, ಇಟ್ಸ್ ಓಕೆ, ರಾಯ್ ಟೆಕ್ನಾಲಜಿ ಅನ್ನುವಂತಹ ಕಾಲೇಜು ಇವತ್ತು ICAR ಇಂದ ಮಾನ್ಯತೆ ಪಡೆದಿಲ್ಲ. ಆ ಒಂದು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಎಒ ಮತ್ತು ಎಒ ಪೋಸ್ಟ್ಗೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಇದು ಎಷ್ಟು ಸರಿ ಅಂದ್ರೆ, ICMR ಇಂದ, ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಇಂದ ಮಾನ್ಯತೆ ಪಡೆದಿರುವಂತಹ ಯಾರೋ ಒಬ್ಬರಿಗೆ ನೀವು ಡಾಕ್ಟರ್ ಪ್ರಾಕ್ಟೀಸ್ ಮಾಡಿ ಅನ್ನುವಂತ ಬಿಡುವಂತಹ ಒಂದು ವ್ಯವಸ್ಥೆ ಇರೋದು. ಇಲ್ಲಿ ಕೂಡ ಈ ಪ್ರೈವೇಟ್ ಕಾಲೇಜುಗಳ ಕಾರ್ಪೊರೇಟ್ಗಳ ಒಂದು ಮಾಫಿಯಾ ಅಥವಾ ಏನು ಇನ್ಫ್ಲೂಯೆನ್ಸ್ ಇದೆ, ಅದು ಸರ್ಕಾರದ ಮಟ್ಟದಲ್ಲಿ ಹೊರಗಾಗ್ತಿದೆ ಅನ್ಸುತ್ತೆ. ಅದೆಲ್ಲವನ್ನ ಹೊರತುಪಡಿಸಿ ಇವತ್ತು ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಎಲ್ಲರೂ ರೈತರ ಮಕ್ಕಳು ಮತ್ತು ಮೆರಿಟ್ ಸ್ಟೂಡೆಂಟ್ಸ್ ಯಾರು ಕೂಡ ಇನ್ನೊಂದು ಮತ್ತೊಂದು ರೀತಿಯಾದಂತಹ ಇನ್ವಾಲ್ವ್ಮೆಂಟ್ಗಳು ಬಹಳ ಕಡಿಮೆ. ಬಹುಶಃ ಸರ್ಕಾರ ಯಾಕೆ ಈ ಒಂದು ರೀತಿಯಾದಂತಹ ಕಾರ್ಯಕ್ಕೆ ಮುಂದಾಗಿದೆ ಅಂತಂದ್ರೆ, ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಟಿವಿಗಳಲ್ಲಿ, KPSC ಹಗರಣ ಅಂತ ಆಯ್ತು, ಟಿವಿಯಲ್ಲಿ ಬಂದಿದೆ. ಇವತ್ತು ಗಲ್ಲಿಯಲ್ಲಿ ಹೋಗಿ ಮಾತಾಡ್ತಾರೆ ಜನ, ಇವತ್ತು ಸರ್ಕಾರಿ ಹುದ್ದೆಗಳು ಮಾರಾಟಕ್ಕಿದೆ ಅಂತ ಮಾತಾಡ್ತಿದ್ದಾರೆ.